ದೇಶಕ್ಕೆ ತ್ರಿವಳಿ ಏರ್ ಡಿಫೆನ್ಸ್ನ ಬಲ ಒಮ್ಮೆಲೆ 3 ರೀತಿ ದಾಳಿಗಳಿಂದ ರಕ್ಷಿಸುವ ದೇಶೀ ವ್ಯವಸ್ಥೆ ಪ್ರಯೋಗ ಯಶಸ್ವಿ. ಆಪರೇಷನ್ ಸಿಂಧೂರ ಬಳಿಕ 3 ತಿಂಗಳ ಒಳಗೆ ದೇಶದ ರಕ್ಷಣೆಗೆ ಹೊಸ ಅಸ್ತ್ರ. ಭಾರತವು ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಸಮಗ್ರ ವಾಯು ರಕ್ಷಣಾ ಶಸ್ತ್ರಾಸ್ತ್ರ ವ್ಯವಸ್ಥೆಗೂ ಮೊದಲ ಪರೀಕ್ಷಾರ್ಥ ಪ್ರಯೋಗ ಒಡಿಶಾದ ಕರಾವಳಿಯಲ್ಲಿ ಶನಿವಾರ ಯಶಸ್ವಿಯಾಗಿ ನೆರವೇರಿಸಿದೆ. IADWS ಅನ್ನ ಒಡಿಶಾ ಕರಾವಳಿಯಲ್ಲಿ ಶನಿವಾರ 12:30ಕ್ಕೆ ಪರೀಕ್ಷಿಸಲಾಗಿದ್ದು, ಡ್ರೋನ್ ಹಾಗೂ ವೈಮಾನಿಕ ಗುರಿಗಳನ್ನು ಯಶಸ್ವಿಯಾಗಿ ಹೊಡೆದುರುಳಿಸಿದೆ. ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ನಡೆಸಿ 3.5 ತಿಂಗಳ ಬಳಿಕ ಈ ಯಶಸ್ಸು ಲಭಿಸಿದೆ. ಸಿಂಧೂರದ ವೇಳೆ ಭಾರತವು ರಷ್ಯಾ ನಿರ್ಮಿತ S-400 ವ್ಯವಸ್ಥೆ ಬಳಸಿ ಪಾಕ್ ಕ್ಷಿಪಣಿ ಡ್ರೋನ್ಗಳನ್ನು ಹಿಮ್ಮೆಟ್ಟಿಸಿತ್ತು. ಇದರ ಬೆನ್ನಲ್ಲೇ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಭಾರತವು ಸಂಪೂರ್ಣ ದೇಶಿ ಸುದರ್ಶನ ಚಕ್ರ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹೊಂದಲಿದೆ ಅಂತ ಕೂಡ ಅವರು ಹೇಳ್ಕೊಂಡಿದ್ರು. ಏನಿದು ವ್ಯವಸ್ಥೆ, ಇದನ್ನು ಕ್ವಿಕ್ಕಾಗಿ ನೋಡ್ಕೊಬಿಡೋಣ. ಇದರ ವಿಶೇಷತೆ ಏನು, ಏನ್ ಮಾಡತ್ತೆ, ಇದ್ರ ಕೆಲಸ ಹೇಗೆ ನಡೆಯುತ್ತೆ ಅಂತ. ಏನಿದ್ರ ವ್ಯವಸ್ಥೆ ಅಂತ ನೋಡೋದಾದ್ರೆ, 10 ವರ್ಷಗಳಲ್ಲಿ ಬಹುಸ್ತರದ ಅತ್ಯಂತ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆ ಸುದರ್ಶನ ಚಕ್ರ ಅಭಿವೃದ್ಧಿಪಡಿಸುವುದಾಗಿ ಪ್ರಧಾನಿ ಮೋದಿ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಹೇಳಿದ್ರು. ಅದರ ಮೊದಲ ಹೆಜ್ಜೆಯೇ ಇದು. ಇದು ಯಾಕೆ ಬೇಕು, ಇದು 2 ಪ್ರಶ್ನೆ ಇರಬಹುದು. ಇದು ಯಾಕೆ ಬೇಕು, ಇದನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡ್ರು, ಯಾವ ವಿಚಾರಕ್ಕೋಸ್ಕರ ಅಂತ. ಒಂದೇ ಸ್ಥಳದ ಮೇಲೆ ಯುದ್ಧ ವಿಮಾನ, ಕ್ಷಿಪಣಿ, ಡ್ರೋನ್ಗಳಂತ ಅಸ್ತ್ರಗಳನ್ನು ಬಳಸಿ ಶತ್ರು ದೇಶ ಮುಗಿಬಿದ್ದಾಗ ಆ ಬಹುಸ್ತರದ ದಾಳಿಯನ್ನ ಈ ವ್ಯವಸ್ಥೆ ಹೊಡೆದಾಕತ್ತೆ. ಒಮ್ಮೆಲೆ ಅಟ್ಯಾಕ್ಸ್ ಆಗತ್ತೆ ನೋಡಿ. ಒಂದ್ ಕಡೆಯಲ್ಲಿ ಕ್ಷಿಪಣಿ ಆಗತ್ತೆ, ಇನ್ನೊಂದ್ ಕಡೆಯಲ್ಲಿ ಡ್ರೋನ್ ಆಗತ್ತೆ. ಒಮ್ಮೆಲೆ ಅಟ್ಯಾಕ್ ಆಗಿರೋದನ್ನ ಅದೆಲ್ಲವನ್ನ ತಡೆಯುವಂತ ಕೆಪಾಸಿಟಿ ಇರೋದು ಬಹುಸ್ತರದ ದಾಳಿಯನ್ನ ಈ ವ್ಯವಸ್ಥೆ ಹೊಡೆದು ಹಾಕತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ಇದನ್ನ ಇಲ್ಲಿ ಪ್ರಯೋಗಗಳನ್ನ ಮಾಡ್ತಾ ಇರುವಂಥದ್ದು. ಕೆಲಸ ಹೇಗ್ ಮಾಡತ್ತೆ ಅಂತ ನೋಡೋದಾದ್ರೆ, ಶತ್ರುವಿನ ಅಸ್ತ್ರ ಬರ್ತಾ ಇದ್ದಂತೆ ಭೂಮಿಯಿಂದ ಆಗಸಕ್ಕೆ ಚಿಮ್ಮುವ ಕ್ಷಿಪಣಿ, ಅಲ್ಪ ದೂರದ ರಕ್ಷಣಾ ವ್ಯವಸ್ಥೆ, ಲೇಸರ್ ಸಾಧನಗಳನ್ನ ಬಳಸಿ ಧ್ವಂಸ ಮಾಡಲಾಗತ್ತೆ. ಆ ಕಡೆಯಿಂದ ಅಟ್ಯಾಕ್ ಆಗತ್ತಲ್ಲ, ಅದೆಲ್ಲವನ್ನ ಕೂಡ ಧ್ವಂಸ ಮಾಡುವಂತ ಶಕ್ತಿ ಇದಕ್ಕೆ ಹೊಂದಿದೆ. ಗಗನಯಾನ ಎ ಡ್ರಾಪ್ ಟೆಸ್ಟ್ ಯಶಸ್ವಿ ಆಗಿದೆ. ಭಾರತ 2026ರಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಮೊಟ್ಟ ಮೊದಲ ಮಾನವ ಸಹಿತ ಗಗನಯಾನ ಯೋಜನೆಗೆ ಪೂರಕವಾಗಿ ಗಗನಯಾನಿಗಳನ್ನ ಸುರಕ್ಷಿತವಾಗಿ ಭೂಮಿಗೆ ಕರೆತರುವ ಎ ಡ್ರಾಪ್ ಪರೀಕ್ಷೆಯನ್ನ ಭಾನುವಾರ ನಡೆಸಲಾಗಿದ್ದು, ಅದು ಕೂಡ ಯಶಸ್ವಿಯಾಗಿದೆ. ರಕ್ಷಣಾ ವಲಯದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ.